ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪದ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ತಿಳಿದುಕೊಂಡಿದ್ವಿ. ಆ ಸ್ವರೂಪವು ಮೌಖಿಕವಾಗಿ ಹೇಗೆ ಬೆಳೆದು ಬಂದಿದೆ, ಆ ಮೌಖಿಕ ರೂಪದ ಸ್ವರೂಪ ಹೇಗಿದೆ ಎಂಬುದನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪ ಅದು ಮೌಖಿಕ ಮತ್ತು ಲಿಖಿತ ಸಾಹಿತ್ಯ ಪರಂಪರೆಯಲ್ಲಿದೆ. ಆ ಮೌಖಿಕ ಮತ್ತು ಲಿಖಿತ ಸಾಹಿತ್ಯ ಪರಂಪರೆಯಲ್ಲಿ ಮೊದಲಿಗೆ ನಾವು ನೋಡ್ತಕ್ಕಂಥದ್ದು ಮೌಖಿಕ ಸಾಹಿತ್ಯ ಪರಂಪರೆ. ಈ ಒಂದು ಮೌಖಿಕ ಸಾಹಿತ್ಯ ಪರಂಪರೆಯ ಕಲಿಕೆಯ ಮೂಲ ಉದ್ದೇಶ ಏನಂದ್ರೆ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಪೂರ್ವದ ಮೌಖಿಕ ಸಾಹಿತ್ಯದ ಬಗ್ಗೆ ಅರ್ಥೈಸಿಕೊಳ್ಳುವುದು, ಮೌಖಿಕ ಸಾಹಿತ್ಯವು ಹೇಗೆ ಲಿಖಿತ ಪರಂಪರೆಗೆ ಅಡಿಗಲ್ಲಾಯಿತು ಎಂಬುದು ಇಲ್ಲಿ ತಿಳಿದುಕೊಳ್ತಕ್ಕಂಥದ್ದು, ಮೌಖಿಕ ಸಾಹಿತ್ಯದ ಪ್ರಕಾರಗಳಾದರೂ ಯಾವುವು ಎಂಬುದು ತಿಳಿಯುವುದು ಇಂದಿನ ತರಗತಿಯ ಮುಖ್ಯ ಉದ್ದೇಶವಾಗಿದೆ. ಮೌಖಿಕ ಅಂದರೆ ಬಾಯಿ ಮಾತಿನ ಮೂಲಕ, ಎಲ್ಲಿ ಲಿಖಿತ ಇಲ್ಲದೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮೌಖಿಕವಾಗಿ ಹೇಗೆ ಅದು ಸಾಹಿತ್ಯ ಬೆಳೆದು ಬಂದೈತಿ, ಅದು ಮೊದಲ ಅರ್ಥವನ್ನು ಮಾಡ್ಕೋಬೇಕು. ಈ ಮೌಖಿಕ ಸಾಹಿತ್ಯ ಎಂಬುದು ಹೇಗೆ ಮುಂದೆ ಲಿಖಿತ ಸಾಹಿತ್ಯ ಪರಂಪರೆಗೆ ಅಡಿಗಲ್ಲಾಗೈತಿ ಎಂಬುದು ತಿಳ್ಕೋಬೇಕು. ಹಾಗಾದರೆ ಮೌಖಿಕ ಸಾಹಿತ್ಯದ ಪ್ರಕಾರಗಳಾದರೂ ಯಾವುದು ಎಂಬುದನ್ನು ನಾವು ಇವತ್ತು ತಿಳ್ಕೋಬೇಕಾಗತ್ತ. ಮೌಖಿಕ ಸಾಹಿತ್ಯ ಪರಂಪರೆ ಭಾಷೆಯ ಮೂಲಕ ವ್ಯಕ್ತವಾಗುವ ಸಾಹಿತ್ಯವು ಗ್ರಂಥಸ್ಥವಾಗಿ ಗೋಚರಿಸುವುದಕ್ಕೆ ಮೂಲ ನೆಲೆಯೇ ಈ ಕಂಠಸ್ಥ ಸಾಹಿತ್ಯ. ಕಂಠಸ್ಥ ಸಾಹಿತ್ಯ ಅಂದರೆ ಅರ್ಥಾತ್ ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದ್ರೇನು? ಜನರ ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ, ದೇಶ ಭಾಷೆ ಕಾಲಗಳನ್ನು ಮೀರಿ ಪರಂಪರೆಯ ಸಂಪ್ರದಾಯಬದ್ಧ ಛಾಯೆಯೊಂದಿಗೆ ಹರಡುವ ಸಾಹಿತ್ಯ, ಅದೇ ಮೌಖಿಕ ಸಾಹಿತ್ಯ. ಪ್ರಾಚೀನ ಕಾಲದಲ್ಲಿ ಬರವಣಿಗೆ ಇನ್ನೂ ಮೂಡದ ಕಾಲ ಅದಾಗಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಜನಾಂಗದಲ್ಲಿ ಹುಟ್ಟು ಹಾಕಿದ ಸಾಹಿತ್ಯ ಅದೇ ಮೌಖಿಕ ಸಾಹಿತ್ಯ. ಇನ್ನೊಂದು ಜನಪದ, ಅದಕ್ಕೆ ಇನ್ನೊಂದು ಹೆಸರು ಜನಪದ ಸಾಹಿತ್ಯವು ಅಂತ ನಾವು ಕರಿತಿದ್ವಿ. ಜನರ ಬಾಯಿಂದ ಬಾಯಿಗೆ ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಯಾವುದೇ ದೇಶ ಭಾಷೆ ಕಾಲಗಳನ್ನು ಮೀರಿ ತನ್ನದೇ ಆದಂತಹ ಪರಂಪರೆಯ ಸಂಪ್ರದಾಯಬದ್ಧ ಛಾಯೆಯೊಂದಿಗೆ ಕಂಡು ಬಂದಂಥ ಸಾಹಿತ್ಯ ಅದು ಮೌಖಿಕ ಸಾಹಿತ್ಯ ಅಂತ ನಾವು ನೋಡ್ಕೊತಿದ್ವಿ. ಮೌಖಿಕ ಪರಂಪರೆಯ ಸಾಹಿತ್ಯವಾದ ಜಾನಪದ ಸಾಹಿತ್ಯ ಗ್ರಾಮೀಣ ಬದುಕಿನ ಜೊತೆಗಾರರಾದ ಹಳ್ಳಿಗರಿಂದ ಆಡು ನುಡಿಯ ಮೂಲಕ ಸನ್ನಿವೇಶ ಸಮಯದ ಪ್ರಸ್ತುತಿಯೊಂದಿಗೆ ವ್ಯಕ್ತವಾಗಿದೆ. ನಮ್ಮ ಗ್ರಾಮೀಣ ಬದುಕಿನ ಒಡನಾಡಿಗಳಿಂದ ಸೃಷ್ಟಿಗೊಂಡು ಆಧುನಿಕತೆಯ ಪರಿಚಯವಿಲ್ಲದ ಸಮಯದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಸಂಪ್ರದಾಯಗಳೊಂದಿಗೆ ಹಾಸುಹೊಕ್ಕಾಗಿ ಈ ಜಾನಪದ ಸಾಹಿತ್ಯ ಬೆಳೆದು ಬಂದೈತಿ. ಈ ಎಲ್ಲ ಮೌಖಿಕ ಪರಂಪರೆ ಅಡಗಿರುವುದು ಈ ಜನಪದರ ಕಂಠಗಳಲ್ಲಿ. ಅದೇ ನಾವು ಹೇಳಿದ ಹಾಗೆ, ಇದೀಗ ಹೇಳಿದ ಹಾಗೆ, ಈ ಜನಪದ ಸಾಹಿತ್ಯ ಗ್ರಾಮೀಣ ಜನರ ತಮ್ಮ ಒಂದು ಕೆಲಸದೊಂದಿಗೆ ಆ ಕೆಲಸದಲ್ಲಿಯ ಬೇಸರಿಕೆಯನ್ನು ಕಳೆಯದಿರುವುದು, ಅಂತಹ ಒಂದು ಸನ್ನಿವೇಶದಲ್ಲಿ ಹುಟ್ಟಿದಂಥ ಈ ಸಾಹಿತ್ಯ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯ ಹುಟ್ಟಿದ್ದು ಪ್ರಾಚೀನ ಕಾಲದಲ್ಲಿ. ಅವಾಗಿನ್ನೂ ಆಧುನಿಕತೆಯ ಸೊಗಡೆ ಇರಲಿಲ್ಲ. ಒಂದು ಸನ್ನಿವೇಶದಲ್ಲಿ ಬರವಣಿಗೆ ಇನ್ನೂ ಮೂಡಿರದ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅವುಗಳೆಲ್ಲವುಗಳಲ್ಲಿ ಈ ಜನಪದ ಸಾಹಿತ್ಯ ಹಾಸುಹೊಕ್ಕಾಗೈತಿ ಎಂಬುದನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತ. ಹಾಗಾದರೆ ಜನಪದ ಸಾಹಿತ್ಯದ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬಗೆಗಳಾದರೂ ಯಾವ್ಯಾವ ಅಂತ ನಾವು ಒಂದೊಂದು ನೋಡ್ಕೊತ ಹೋದಾಗ, ಮೊದಲಿಗೆ ನಾವು ನೋಡೋದು ಬೇದಂಡೆ ಅಂತ. ಇದು ಒಂದು ದೇಶೀಯ ಕಾವ್ಯ ಪದ್ಧತಿ, ಅಂದರೆ ಜನಪದ ಮೂಲದ್ದೇ. ಬೇದಂಡೆ ಜನಪದ ಪ್ರಭಾವದಿಂದ ಹುಟ್ಟಿದ ಒಂದು ಸಾಹಿತ್ಯದ ಪ್ರಕಾರ. ಇದು ಸಂಸ್ಕೃತ ಶಬ್ದದ ವೈದಂಡಿಕ ಪದದ ತದ್ಭವ ರೂಪ ಈ ಬೇದಂಡೆ. ಈ ಬೇದಂಡೆಯಲ್ಲಿ ಕಂದ ಪದ್ಯವೂ ಇದೆ, ವೃತ್ತನೂ ಇದೆ, ಅಂಶಗಣನೂ ಇದೆ. ಅಂದರೆ
ಅಂಶಗಣ, ಮಾತ್ರಾಗಣ, ಅಕ್ಷರಗಣಗಳ ಒಂದು ಸಮ್ಮಿಶ್ರಣ ಒಳಗೊಂಡ ಸಾಹಿತ್ಯದ ಪ್ರಕಾರ ಈ ಬೇದಂಡಿ. ಮತ್ತು ಛಂದೋರೂಪಗಳಾದ ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿಗಳ ಸೇರ್ಪಡೆಯೇ ಈ ಬೇದಂಡೆ. ಹೌದಲ್ಲ ಸರ್, ಇವೆಲ್ಲವುಗಳ ಸಮ್ಮಿಶ್ರಣಗೊಂಡದ್ದು ಈ ಬೇದಂಡೆ ಅಂತ ಇದೆ ಅಂತ ನಾಗವರ್ಮೋತನ ಕಾವ್ಯಗಳಲ್ಲಿ ಹೇಳ್ಕೊತಾನ, ಕವಿರಾಜ ಮಾರ್ಗವನ್ನು ಹೇಳ್ಕೊತಾನ. ಆದರೆ ಬೇದಂಡೆಯಲ್ಲಿ ರಚನೆಯಾದ ಕಾವ್ಯಗಳು ಯಾವುಗಳೂ ಸಿಕ್ಕಿಲ್ಲ. ಇದೆ ಅಂತ ಏನಾಗಿದೆ ಇಲ್ಲಿ ಮೌಖಿಕವಾಗಿ ಹೇಳ್ಬೋದು ನಾವು. ಅಂದ್ರೆ ಇವನು ಯಾಕೆ ಇಲ್ಲಿ ಹೇಳಕತ್ತೀವಿ ಅಂದ್ರೆ, ಮೌಖಿಕ ಸಾಹಿತ್ಯದ ಮೂಲಕ ಕಂಡು ಬಂದಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಬೇದಂಡೆ ಒಂದು. ಈ ಬೇದಂಡಿಯಲ್ಲೇ ರಚನೆಯಾದ ಕಾವ್ಯಗಳು ಯಾವುಗಳು ನಮಗೆ ದೊರೆತಿಲ್ಲ. ಇದು ವೈದಂಡಿಕ ಅಂದ್ರೆ ಸಂಸ್ಕೃತದ ವೈದಂಡಿಕದಿಂದ ಬೇದಂಡೆ ಆಗಿದೆ ಅಂತ ನಾವಿಲ್ಲಿ ನೋಡ್ಕೋಬೇಕಾಗತ್ತ. ಅಂದ್ರೆ ವೈದಂಡಿಕ ಅಂದ್ರೇನು? ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವ ಒಂದು ಹಾಡು. ವೀಣೆ ಒಂದು ಸಾಹಿತ್ಯ, ಒಂದು ಸಂಗೀತ ಶಾಸ್ತ್ರದ ನೆಲೆಯಿಂದ ಬಂದಂಥದ್ದು ಈ ಬೇದಂಡೆ ಎಂಬುದು. ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವ ಹಾಡಿನಲ್ಲಿ ಈ ಬೇದಂಡೆಯನ್ನು ಬಳಸ್ತಿದ್ರು. ಈ ಬೇದಂಡೆ ಎಂಬುದು ಕೇಳಲಿಕ್ಕೆ ನೋಡಲಿಕ್ಕೆ ಇರುವ ದೇಶೀಯ ಗಾನದ ದೃಶ್ಯ ಕಲೆ. ಅಂದ್ರೆ ಮೂಲತಃ ನಮ್ಮ ದೇಶದಲ್ಲೇ ಹುಟ್ಟಿ ಬಂದಂಥ ಒಂದು ಸಾಹಿತ್ಯ ಪ್ರಕಾರ. ಅಚ್ಚಗನ್ನಡದಲ್ಲಿ ಅಥವಾ ದೇಶೀಯದ ಒಂದು ಸಾಹಿತ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬೇದಂಡೆ ಕಥಾರೂಪದ ಖಂಡಕಾವ್ಯ ಮಾದರಿಯ ಒಂದು ಕಾವ್ಯ ಪ್ರಕಾರ. ಅಂದ್ರೆ ಬೇರೆ ಬೇರೆ ಕಾವ್ಯಗಳಲ್ಲಿ ಸಂಗೀತ ಶಾಸ್ತ್ರಗಳ ನೆಲೆಯಿಂದ ಹುಟ್ಟಿದಂಥ ಇದು ದೇಶೀಯ ವಾದ್ಯಗಳ ಹಿನ್ನೆಲೆಯಲ್ಲಿ ಹಾಡುತ್ತಿದ್ದ ರೂಪವನ್ನು ನಾವಿಲ್ಲಿ ಈ ಬೇದಂಡೆಯನ್ನು ಬಳಸ್ತಿದ್ರು ಎಂಬುದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಬೇದಂಡೆ ಎಂಬುದು ಕಥಾರೂಪದ ಖಂಡಕಾವ್ಯ. ಅಂದ್ರೆ ಕಥೆಗಳನ್ನು ಹೇಳುವಾಗೂ ಸಹ ಇದನ್ನು ಬಳಸ್ತಿದ್ರು. ಈ ಬೇದಂಡೆ ಎಂಬುದು ನಾವು ಮೌಖಿಕವಾಗಿ ಬೆಳೆದ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಈ ಬೇದಂಡೆಯನ್ನು ನಾವು ತಿಳ್ಕೊಬೇಕಾಗತ್ತೆ. ಬೇದಂಡೆಯನ್ನು ಬರೀ ಹಾಡುಗಬ್ಬಗಳ ಗುಂಪಿಗೆ ಸೇರಿಸುವುದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಅಂತಹ ಒಂದು ಹಾಡಿನ ಶೈಲಿಯಲ್ಲಿ ಬೆಳೆದ ಒಂದು ಸಾಹಿತ್ಯ ಇದು ಬೇದಂಡೆ ಅಂತ ನಾವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ಎರಡನೇದು ಬಂದಾಗ ಯಾವುದು ಅಂತಂದ್ರೆ ಇಲ್ಲಿ ಚೆತ್ತಾನ. ಚೆತ್ತಾನ ಎಂದರೆ ಹಲವು ಕಂದಗಳು, ಸುಂದರವಾದಂತಹ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿ, 6 ರೀತಿಯಲ್ಲಿ ಸಮಾವೇಶಗೊಂಡ ಘಟಸ್ಥಾನಕಾರಿ ಎಂದು ಕರೆಯಲ್ಪಡುವುದೇ ಈ ಚೆತ್ತಾನ. ಬೇದಂಡ ಮತ್ತು ಚೆತ್ತಾನ ಎಂಬ 2 ದೇಶೀಯ ಗದ್ಯ ಪ್ರಕಾರಗಳು ಇವು ಮೌಖಿಕ ರೂಪದಲ್ಲೇ ಬೆಳೆದು ಬಂದವು ಎಂಬುದನ್ನು ನಾವು ಕವಿರಾಜ ಮಾರ್ಗಕಾರನ ಕೃತಿಗಳಿಂದ ನಾವು ತಿಳ್ಕೋಬಹುದು. ಕಾರಣ ಇಷ್ಟೇ, ಬೇದಂಡೆ ಮತ್ತು ಚೆತ್ತಾನ ಜನಪದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮೂಡಿ ಬಂದಂಥ ಸಾಹಿತ್ಯದ ಪ್ರಕಾರ ಇವು. ಹಾಗಾಗಿ ಚೆತ್ತಾನವು ಚಿತ್ರಾಯನದ ತದ್ಭವ ರೂಪವಾಗೈತಿ. ಚೆತ್ತಾಯನ ಎಂಬುದು ಚಿತ್ರಾಯನದ ಒಂದು ತದ್ಭವ ರೂಪ. ಕವಿರಾಜ ಮಾರ್ಗದಲ್ಲಿ ಚೆತ್ತಾನ ಮತ್ತು ಬೇದಂಡೆಗಳ ಉಲ್ಲೇಖ ಇದೆ ಎಂಬುದನ್ನು ನಾವು ಆ ಕೃತಿಯಲ್ಲಿ ನೋಡಬೇಕಾಗತ್ತೆ. ಆದರೆ ಚೆತ್ತಾನಗಳಲ್ಲಾಗಲಿ ಬೇದಂಡೆಯಲ್ಲಾಗಲಿ ರಚನೆಯಾದ ಕೃತಿಗಳು ಯಾವುವು ಸಿಕ್ಕಿಲ್ಲ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚೆತ್ತಾನಮಂ ಬೇದಂಡೆಯು ವೇದಂಡಿ ಗಡಿನ ನೆಗಳ್ತಿದು ಕಬ್ಬದೋಳ್ ಒಡಂಬಡಂ ಮಾಡಿದರೆ ಪುರಾತನ ಕವಿಗಳು ಅಂತ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಅಂದ್ರೆ ನುಡಿಯೇ ತಕ್ಕಂತೆ ಸಲ್ತಕ್ಕಂಥ ಕನ್ನಡದೊಳಗ ಚೆತ್ತಾನ ಮತ್ತು ಬೇದಂಡೆಯು ನೆಗಳ್ತಿ ಪ್ರಸಿದ್ಧಿಯನ್ನು ಪಡೆದೈತಿ. ಕಬ್ಬದೋಳ್ ಒಡಂಬಡಂ ಅಂದ್ರೆ ಕಾವ್ಯಗಳಲ್ಲಿ ಅದಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗಿ ಇವು ಚೆತ್ತಾನ ಮತ್ತು ಬೇದಂಡೆಗಳು ಪುರಾತನ ಕವಿಗಳು ರಚನೆ ಮಾಡ್ಯಾರ ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ರಟ್ಟ ಮತ ಗ್ರಂಥವು ಚೆತ್ತಾನದ ಲಕ್ಷಣವನ್ನು ಹೊಂದೈತಿ ಎಂಬುದನ್ನು ಅಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಆದರೆ ಇವುಗಳು ಲಭ್ಯವು ನಮಗೆ ಸಿಕ್ಕಿಲ್ಲ. ಬೇದಂಡೆ ಮತ್ತು ಚೆತ್ತಾನಗಳು ಮೂಲತಃ ದೇಶೀಯ ಪದ್ಯ ಜಾತಿಗಳಿಂದ ಕೂಡಿದ್ದು, ನಂತರ ಇವು ಕಂದ ವೃತ್ತಗಳು ಬೆರೆಸಿ ಮಾರ್ಗದ ಕಾವ್ಯದ ಕಡೆ ಹೋಗ್ಯಾವು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೂಲತಃ ದೇಶೀಯ ಪದ್ಯ ಜಾತಿಗಳೇ, ಅದರ ನಂತರ
ಇವು ಕಂದ ವೃತ್ತಗಳು ಬೆರೆಸಿ ದೇಶೀಯದಿಂದ ಮಾರ್ಗದತ್ತ ಬದಲಾವಣೆಯಾಗಿದೆ ಎಂಬುದನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಪಗರಣ, ಇದು ಪಗರಣ ಎಂಬುದು ಪ್ರಕರಣದ ಒಂದು ತದ್ಭವ ರೂಪ. ಈ ಪಗರಣ ಎಂಬುದು ಹಾಸ್ಯ ಪ್ರಧಾನವಾದ ನಾಟಕಗಳಲ್ಲಿ ಇದನ್ನು ಬಳಕೆಯಾಗುತ್ತೆ. ಇಲ್ಲಿ ಕವಿಯ ಕಲ್ಪಿತವಾದ ಲೌಕಿಕ ವೃತ್ತ ಮುಂತಾದ ಲಕ್ಷಣಗಳಿಂದ ಕೂಡಿರುವುದೇ ಈ ಪಗರಣ ಎಂಬುದನ್ನು ನಾವು ನೋಡಬೇಕಾಗುತ್ತೆ. ಈ ಪಗರಣದಲ್ಲಿ ನಗಿಸುವುದಕ್ಕೆ ಕಾರಣವಾಗಿರುವ 4 ದೋಷಗಳು ಇವೆ. ಅವು ಯಾವುವು ಅಂದ್ರೆ ಶ್ರುತಿ ಕಷ್ಟ, ಶ್ರತದುಷ್ಟ, ಅರ್ಥದುಷ್ಟ, ಕಲ್ಪನೋಕ್ತಿ ಅಂತ ಕವಿರಾಜ ಮಾರ್ಗದಲ್ಲಿ. ಈ ಪಗರಣದೊಳಗೆ ಇದೊಂದು ಹಾಸ್ಯಪ್ರದವಾದ ನಾಟಕ ಅಲ್ವಾ, ಆ ನಾಟಕಕ್ಕೆ ಯಾಕಿಲ್ಲಿ ನಗಿಸ್ಲಿಕ್ಕೆ ಮೂಲ ಕಾರಣ ಅಂದ್ರೆ ಮಾತನಾಡುವುದರಲ್ಲಿ ನಾವು ತೊದಲಿಕೆ ಶ್ರುತಿ ಕಷ್ಟ, ಕೇಳಲಿಕ್ಕೂ ಸಹ ಶ್ರುತಿ ಕಷ್ಟ, ಶ್ರುತದುಷ್ಟ, ಅರ್ಥದುಷ್ಟ, ಕಲ್ಪನೋಕ್ತಿ ಇವ 4 ಕಾರಣಗಳಿಂದಾಗಿ ಈ ನಾಟಕ ನಗಿಸುವುದರಲ್ಲಿ ಶ್ರೇಷ್ಠತೆಯನ್ನು ಪಡೆದಿತ್ತು ಎಂಬುದನ್ನು ನೋಡ್ಕೋಬೇಕಾಗತ್ತ. ಇನ್ನು ಪ್ರಕರಣದಲ್ಲಿ ಶೃಂಗಾರ ರಸ ಬಹಳ ರಸಪ್ರಧಾನವಾದ ಹಾಸ್ಯಪೋಷಕವಾಗಿ ಬರುವುದರಲ್ಲಿ ನಕಲಿ ನಾಟಕ, ನಕಲಿಯ ಪಾತ್ರ ಎಂಬರ್ಥದಲ್ಲಿ ಪಗರುಣಿಗ ಅಂತ ಒಡ್ಡಾರಾಧನೆಯಲ್ಲಿ ನಾವು ಹೇಳ್ತಾ ಇದ್ದಾರೆ. ಶಬ್ದಮಣಿ ದರ್ಪಣದಲ್ಲಿ ನಾಳ್ಪಗರಣಿ ಎಂಬ ಪದ ಪ್ರಯೋಗಗೊಂಡೈತಿ. ಅಂದ್ರೆ ಇವನ್ ಯಾಕಿಲ್ಲಿ ಕವಿರಾಜ ಮಾರ್ಗದಲ್ಲಿ ಪಗರಣ ಕುರಿತು ಈ ರೀತಿ ಹೇಳ್ಯಾರ, ಒಡ್ಡಾರಾಧನೆಯಲ್ಲಿ ಈ ಶೃಂಗಾರ ರಸ ಪ್ರಧಾನಕ್ಕೆ ಹಾಸ್ಯ ಪ್ರಧಾನವಾಗಿ ಇಲ್ಲಿ ನಕಲಿ ನಾಟಕ, ನಕಲಿಯ ಪಾತ್ರ ಎಂಬರ್ಥದಲ್ಲಿ ಪಗರಣ ಬಳಕೆಯಾಗೈತಿ ಅಂತ ಹೇಳ್ತಾರ. ಅದೇ ರೀತಿ ಶಬ್ದಮಣಿ ದರ್ಪಣದಲ್ಲಿ ಸಹ ನಾಳ್ಪಗರಣ ಎಂಬ ಪದ ಪ್ರಯೋಗ ಇಲ್ಲಿ ಕಂಡು ಬಂದೈತಿ ಅಂತ ನಾವಿಲ್ಲಿ ನೋಡ್ಬೇಕಾಗತ್ತ. ಇನ್ನು ಮುಂದಿನ ಬರ್ತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಓವನಿಗೆ ಅಂತ. 1ನೇದ್ದು ಬೇದಂಡೆ, 2ನೇದ್ದು ಚತ್ತಾನ, 3ನೇದ್ದು ಪಗರಣ, 4ನೇದ್ದು ಓವನಿಗೆ ಅಂದ್ರೆ ಒನಕೆವಾಡು. ಪಂಪಪೂರ್ವ ಯುಗದಲ್ಲಿ ಬಹು ಪ್ರಚಲಿತವಿದ್ದ ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಈ ಓವನಿಗೆ ಒಂದು. ಓವನಿಗೆ ಅಂದ್ರೆ ಒನಕೆವಾಡು, ಇದರ ಉಲ್ಲೇಖ ತ್ರಿಪದಿ ಹಾಗೂ ಋಗ್ವೇದಗಳಲ್ಲಿ ನಮಗೆ ಸಿಗುತ್ತಾ. 8ನೇ ಶತಮಾನದ ಸ್ತ್ರೀ ಸಮುದಾಯದ ರಚನೆಯ ಹಾಡುಗಳು ಈ ಓವನಿಗೆಯಲ್ಲಿ ಕಂಡು ಬಂದವು ಅಂತ ನಾವು ನೋಡಬಹುದಾಗತ್ತೆ. ಅಂದ್ರೆ ಒನಕೆ ಹಿಡಿದು ಭತ್ತ ಕುಟ್ಟುವಾಗ ಹಾಡುವ ಹಾಡುಗಳು ಮತ್ತು ಬೆಳಗಿನ ಜಾವದಲ್ಲಿ ಎದ್ದು ಆ ಹಿಟ್ಟುಗಳನ್ನು ಬೀಸ್ತಕ್ಕಂಥ ಸಂಪ್ರದಾಯ ನಮ್ಮ ಹಳ್ಳಿಗಳಲ್ಲಿ ಕಂಡು ಬರ್ತಿತ್ತು. ಬೀಸುವಾಗ, ಕುಟ್ಟುವಾಗ ಬಂದಂಥ ಹಾಡುಗಳು ಈ ಓವನಿಗೆ ಒನಕೆವಾಡ ಹಾಡುಗಳಾಗ್ಯವು. ಶಿವಮಾರ ಬರದ ಗಜಾಷ್ಟಕ ಕೃತಿಯಲ್ಲಿ ತ್ರಿಪದಿಯ ರಚನೆ ಹಾಡುಗಳೇ ಈ ಓವನಿಗೆ ಮತ್ತು ಒನಕೆ ಹಾಡುಗಳಾಗಿ ಕಂಡು ಬಂದವು. ಆದರೆ ಶಿವಮಾರ ಬರದ ಗಜಾಷ್ಟಕ ಕೃತಿ ನಮಗೆ ಲಭ್ಯವಾಗಿಲ್ಲ. ಇನ್ನು ಭಗವಂತ ಅಂದ್ರೆ ಒಡೆಯ ಅಂದ್ರೆ ಪ್ರಿಯಕರಣ ಅನಿಸಿಕೆ ಅರ್ಥೈಸುವ ಹಾಡುಗಳೆಲ್ಲ ಈ ಓವನಿಗೆ ಮತ್ತು ಒನಕೆವಾಡು ಹಾಡುಗಳಲ್ಲಿ ನಾವು ನೋಡಬಹುದಾಗತ್ತ. ಕೇಳಲು ಸಿಗದ ಭತ್ತ ಕುಟ್ಟು ಹಾಡು ತಾವೆಲ್ಲ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಇಂದಿನ ದಿನಮಾನಗಳಲ್ಲಿ ಇವ್ಯಾವುಗಳು ಇವತ್ತ ಭತ್ತ ಕುಟ್ಟು ಹಾಡುಗಳು ಬಹಳ ಕಡಿಮೆ ಆಗಿಬಿಟ್ಟೈತಿ, ಎಲ್ಲ ಅಪರೂಪ ಇವು. ಇವೆಲ್ಲ ಪ್ರಾಚೀನ ಕಾಲದಲ್ಲಿ ಬೆಳೆದು ಬಂದ ಜನಪದ ಹಾಡುಗಳಲ್ಲಿ ಇವುಗಳಾಗ್ಯಾವು. ಇನ್ನು ಒಡ್ಡಾರಾಧನೆಯಲ್ಲಿ ದೇಶೀಯತೆ ಅಂದ್ರೆ ಅಂದ್ರೆ ಮೂಲ ಮೌಖಿಕವಾಗಿ ಬೆಳೆದು ಬಂದ ಸಾಹಿತ್ಯದ ಒಂದು ಮಜಲನ್ನು ನಾವು ಒಡ್ಡಾರಾಧನೆಯಲ್ಲಿ ನೋಡಬಹುದಾಗತ್ತ. ಜನರು ಆಡುವ ದೇಶೀಯ ಪದಗಳ ವಿಶೇಷತೆಯೊಂದಿಗೆ 19 ಕಥೆಗಳ ಮೂಲಕ ಕನ್ನಡ ಸಾಹಿತ್ಯದ ಮೊದಲ ಗದ್ಯ ಕೃತಿಯಾದಂತಹ ಈ ಒಡ್ಡಾರಾಧನೆ ಪರಂಪರೆಯ ಹೆಚ್ಚುಗಾರಿಕೆಯನ್ನು ಮಾಡಿದ್ದು ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆ ಎಂಬ ಕೃತಿ ತಾವು ಗಮನಿಸಬೇಕಾಗತ್ತೆ. ಈ ಶಿವಕೋಟ್ಯಾಚಾರ್ಯರು ದೇಶೀಯ ಪದಗಳಿಂದ ಪ್ರೇರಣೆ ಪಡೆದ ಕೃತಿಯ ರಚನೆಯನ್ನು ಮಾಡ್ಯಾರ. ಅಂದ್ರೆ ಶಿವಕೋಟ್ಯಾಚಾರ್ಯರು ಬರೆದ ಒಡ್ಡಾರಾಧನೆ ಕೃತಿಯಲ್ಲಿ ದೇಶೀಯ ಸೊಗಡು ನಮಗೆ ಅಲ್ಲಿ ಹೆಚ್ಚು ಕಾಣ್ತೀವಿ. ಉದಾಹರಣೆಯಾಗಿ ನೋಡ್ಬೇಕಂದ್ರೆ ಗಿಡಿ ಜಂತ್ರಂ. ಗಿಡಿ ಎಂಬುದು ಅನುಕರಣಾವ್ಯ. ಜಂತ್ರಂ ಅಂತಂದ್ರೆ ಇಲ್ಲಿ ಯಂತ್ರ ಅಂತ. ಗಿಡಿ ಜಂತ್ರಂ ಅಂತ. ಮಿಳಿ ನೇತ್ರ. ಮಿಳಿ ಅಂದ್ರೆ ಕಣ್ಣುಗಳನ್ನು ನಾವು ಅಲ್ಲಿ ನೇತ್ರ ಅಂದ್ರೆ ಕಣ್ಣು. ಪಿಳಿ ಕಣ್ಣನ್ನು ನಾವು ಬಿಡ್ತೀವಲ್ಲ, ಆ ಪಿಳಿ ಕಣ್ಣು ಬಿಡೋದು ಗಿಡಿ ಜಂತ್ರಂ ಅಂತ ಅನ್ನೋದು. ಸೊಪ್ಪು ನಾರಾಗಿ ಬಡಿ ಅನ್ನೋದು. ಬೈಕಂಗುಳಿ ಬೇಡು, ಸೊಡೆ ಒತ್ತಿಸೆ ಪಟ್ಟನಂತೆ. ಇವೆಲ್ಲ ಪದಗಳು ನಾವು ಜನಪದದ ಸಾಹಿತ್ಯದ ಮೂಲಕ ಕಂಡುಕೊಂಡಂಥ ಪದಗಳು. ಆ ಪದಗಳ ಪ್ರಭಾವದಿಂದ ಶಿವಕೋಟ್ಯಾಚಾರ್ಯ ತನ್ನ 19 ಕಥೆಗಳನ್ನು ಒಳಗೊಂಡ ಕನ್ನಡದ ಮೊದಲ ಗದ್ಯ ಸಾಹಿತ್ಯದಲ್ಲಿ ಸಂಪೂರ್ಣ ಮೌಖಿಕ ರೂಪದಲ್ಲಿ ಬೆಳೆದು ಬಂದ ಸಾಹಿತ್ಯದ ಸೊಗಡನ್ನು ನಾವು ಈ ಪದಗಳ ಮೂಲಕ ನಾವು ಗುರುತಿಸಬಹುದು. ಇನ್ನು
ಪಂಪನ ಕಾಲಘಟ್ಟಗಳಲ್ಲಿ ಬಂದಾಗ ಆ ಪಂಪನ ಕೃತಿಗಳಲ್ಲಿ ಯಾವ ರೀತಿ ದೇಶೀಯತೆಯಲ್ಲಿ ಮೌಖಿಕವಾಗಿ ಮೌಖಿಕ ರೂಪದಲ್ಲಿ ಬಂದ ಜನಪದ ಸಾಹಿತ್ಯ ಕವಿಗಳ ಮೇಲೆ ಮತ್ತು ಲಿಖಿತ ಸಾಹಿತ್ಯದ ಮೇಲೆ ಯಾವ ರೀತಿ ಪ್ರೇರಣೆ ಮತ್ತು ಪ್ರಭಾವವನ್ನು ಬೀರಿತ್ತು ಎಂಬುದನ್ನು ಇಲ್ಲಿ ಪದಗಳ ಮೂಲಕ ತಾವು ಗಮನಿಸಬೇಕಾಗತ್ತೆ. ಪಂಪ ತನ್ನ ಕೃತಿಗಳು ಆದಿಪುರಾಣ ಇರ್ಬೋದು, ವಿಕ್ರಮಾರ್ಜುನ ಒಂದು ಕೃತಿಗಳಲ್ಲಿ ಯಾವ ರೀತಿ ಇಲ್ಲಿ ಬಳಸ್ತಾನೆ ನೋಡ್ರಲೆ. ತೆಗಲೆ ಅಂದ್ರೆ ತೆಗಲೆ, ಕಡಿತ, ಕಮ್ಮರಿ, ಉಳಿಂಚು, ಕಳಿಂಚು, ಕೊಡಸಾರಿ, ಜೊಂಪ, ಎಕ್ಕ ಸಕ್ಕತನ, ಪರಡು ಇವೆಲ್ಲವುಗಳು ಮೌಖಿಕ ಪ್ರಭಾವದಿಂದ ಇಲ್ಲಿ ಬೆಳೆದು ಬಂದವು. ಇಲ್ಲಿ ಜೊಂಪ ಅಂದ್ರೆ ಗೊಂಚಲು ಅಂತ, ಆಮೇಲೆ ಪರಡು ಅಂದ್ರೆ ಹರಡು ಅಂತ, ಮತ್ತು ತೆಗಲೆ ಅಂದ್ರೆ ಹೆಗಲು ಅಂತ, ಹೆಗಲು, ಕಡಿತ ಅಂದ್ರೆ ಕಡಿತಕ್ಕಂಥದ್ದು, ಕಮ್ಮರಿ ಅಂದ್ರೆ ಆಳವಾದ ಒಂದು ಕೊಳ್ಳ ಅಥವಾ ಪ್ರಪಾತ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಇವು ಯಾವಂದ್ರೆ ಇದು ಯಾವುದು ಮೂರು ವೀಳು ಅಂತಂದ್ರೆ, ಮೂರು ವೀಡು ಅಂದ್ರೆ ಬಹುಶಃ ಮುರಿದು ಇಡು ಅಂತ ಅಲ್ಲಿ ಅರ್ಥ ಆಗುತ್ತೆ. ಕೊಡಸಾರಿ ಅಂತ ಬರ್ತಾ ಅಂದ್ರೆ ಕೊಡಸಾರಿ ಅಂದ್ರೆ ಒಂದು ಮೂಲಿಕೆ ಔಷಧ ಅಂತ ಆಗುತ್ತೆ. ಆಮೇಲೆ ಎಕ್ಕ ಸಕ್ಕತನ ಅಂತಂದ್ರೆ ಅಸಂಬದ್ಧತೆ ಅಂತ ಇಲ್ಲಿ. ಆಮೇಲೆ ಬೈಕುಂಗುಳಿ ಅಂದ್ರೆ ಅಲ್ಲಿ ಹೇಳಿದ್ವಲ್ಲ, ಬೈಕುಂಗುಳಿ ಅಂತಂದ್ರೆ ಭಿಕ್ಷುಕ ಅಂತ ನಾವಿಲ್ಲಿ ಅರ್ಥವನ್ನು ಗಮನಿಸಬೇಕಾಗತ್ತೆ. ಇವೆಲ್ಲ ಪದಗಳನ್ನು ನಾವು ಇಲ್ಲಿ ಮತ್ತು ಇಲ್ಲಿದೆ ನೋಡು, ಪರಿಗೋಳ್, ಮೂರು ಬಿಡು, ಕಣ್ಮಲೆ ಇವೆಲ್ಲ ಪದಗಳು ಮೌಖಿಕ ರೂಪದಲ್ಲಿ ಈ ಪಂಪನ ಕಾವ್ಯಗಳ ಮೇಲೆ ಪ್ರಭಾವ ಬೀರಿದ್ದು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇವೆಲ್ಲ ನುಡಿಗಟ್ಟುಗಳು, ಪರಿಗೋಳ್, ಮೂರು ಬಿಡು, ಕಣ್ಮಲೆ ಅಂತ. ಆಮೇಲೆ ಸೆಟ್ಟಿಯ ಬಳ್ಳಂ ಕಿರಿದು ಎಂಬ ಗಾದೆ, ಅಕ್ಕಿಗೊಟ್ಟು ಮಡ ಗೊಳ್ಬ ನಂಬಂದಂ, ಬಡಿಗಂಡನಿಲ್ಲ ಪಾಲನೆ ಕಂಡಂ ಎಂಬ ನನ್ನುಡಿಗಳೆಲ್ಲ ಇವೆಲ್ಲ ಮೌಖಿಕವಾಗಿ ಬೆಳೆದು ಬಂದಂಥ ಪದಗಳೆಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಪಂಪ ಬರೆದ ಪಂಪ ಭಾರತ ಮತ್ತು ಆದಿಪುರಾಣದ ಕೃತಿಗಳನ್ನು ನಾವು ತಾವಿಲ್ಲಿ ಗಮನಿಸಬಹುದು. ಹೀಗೆ ಮೌಖಿಕ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡ್ಕೊಂಡ್ವಿ. ಯಾವ್ಯಾವ ಬೇದಂಡ, ಚತ್ತಾಣ, ವನಿಕೆವಾಡು, ಪಗರಣಗಳನ್ನಂತ. ಇನ್ನು ಪಂಪನ ದೇಶೀಯ ಕಾವ್ಯಗಳಲ್ಲಿ, ಪಂಪನ ದೇಶೀಯತೆ ಅವನ ಕಾವ್ಯಗಳಲ್ಲಿ ಯಾವ ರೀತಿ ಬಂದೈತಿ ಎಂಬುದನ್ನು ನೋಡ್ಕೊಂಡ್ವಿ. ಒಟ್ಟಾರೆ ನಾವು ಇಲ್ಲಿವರೆಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪ ಮೌಖಿಕವಾಗಿ ಹೇಗೆ ಬೆಳೆದು ಬಂತು, ಆ ಮೌಖಿಕ ರೂಪವೇ ಮುಂದೆ ಎದಕ್ಕೆ ಆಧಾರವಾಯಿತು, ಲಿಖಿತ ಸಾಹಿತ್ಯಕ್ಕೆ ಆಧಾರವಾಯಿತು ಎಂಬುದನ್ನು ಒಡ್ಡಾರಾಧನ ಕೃತಿಗಳಲ್ಲಿ ಯಾವ ರೀತಿ ಒಂದು ಮೌಖಿಕ ಸಾಹಿತ್ಯ ಪ್ರಭಾವ ಬೀರಿತು, ಕವಿರಾಜ ಮಾರ್ಗದಲ್ಲಿ ಯಾವ ರೀತಿ ಪ್ರಭಾವ ಬೀರಿದೆ, ಆಮೇಲೆ ಒಡ್ಡಾರಾಧನೆಯಲ್ಲಿ ಯಾವ ರೀತಿ ಪ್ರಭಾವ ಬೀರಿದೆ, ಅದೆಲ್ಲವಕ್ಕಿಂತ ಪಂಪನ ಕಾವ್ಯಗಳಲ್ಲಿ ಈ ಮೌಖಿಕ ಸಾಹಿತ್ಯದ ಪ್ರಭಾವದಿಂದಾಗಿ ಇವುಗಳು ಕೃತಿಗಳಲ್ಲಿ ಪದಗಳನ್ನು ಬಳಕೆ ಮಾಡಿಕೊಂಡ ಎಂಬುದನ್ನು ಗಮನಿಸ್ಕೊಂಡ್ವಿ. ಆದರೆ ಒಂದು ಕೊರತೆ ಅಂದ್ರೆ ಮೌಖಿಕ ಸಾಹಿತ್ಯಕ್ಕೆ ಲಿಖಿತವಾದ ಆಧಾರಗಳ ಒಂದು ಕೊರತೆ ಇದ್ದಿದ್ದರಿಂದ ಇದೇ ಹೀಗೆ ಅಂತ ಹೇಳಲಿಕ್ಕೆ ಅಸಾಧ್ಯವಾದ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ 4 ಪ್ರಶ್ನೆಗಳ ಉದಾಹರಣೆ. ನಾಳ್ಪಕರಣ ಪದ ಪ್ರಯೋಗವಿರುವುದ ಕೃತಿ ಯಾವುದು? ಅದಕ್ಕೆ ವಿರಾಜ ಮಾರ್ಗನೋ, ಆದಿಪುರಾಣೋ, ಶಬ್ದಮಣಿ ದರ್ಪಣೋ, ಕಾವ್ಯಾವಲೋಕನ ಎಂಬುದನ್ನು ನಮಗೆ ಉತ್ತರವನ್ನು ಬರೆದು ಕಳಿಸಿ. ಇನ್ನು ಚೆತ್ತಾನ ಬೇದಂಡೆ ಉಲ್ಲೇಖವಿರುವುದು ಯಾವ ಕೃತಿಯಲ್ಲಿ? ಕವಿರಾಜ ಮಾರ್ಗ, ಆದಿಪುರಾಣ, ಶಬ್ದಮಣಿ ದರ್ಪಣ, ಕಾವ್ಯಾವಲೋಕನದಲ್ಲಿ ಯಾವ ಕೃತಿಯಲ್ಲಿ ಅದು ಚೆತ್ತಾನ ಬೇದಂಡೆ ಉಲ್ಲೇಖ ಇದೆ ಎಂಬುದನ್ನು ಹೇಳ್ರಿ. ವೀಣಿಯ ಹಿಮ್ಮೇಳವಿಲ್ಲದೆ ಹಾಡುವ ಹಾಡು ಯಾವುದು? ಆಮೇಲೆ ಋಗ್ವೇದದಲ್ಲಿ ಯಾವ ಕೃತಿಯ ಉಲ್ಲೇಖವಿದೆ? ಯಾವುದರಲ್ಲಿ ಋಗ್ವೇದದಲ್ಲಿ ಡ್ಯಾಶ್ ಉಲ್ಲೇಖವಿದೆ? ಯಾವುದು ಉಲ್ಲೇಖವಿದೆ? ಬೇದಂಡೆ ಇದೆಯೋ, ಓಬಣಿಗೆಯೋ, ಚೆತ್ತಾಣೋ, ಪಗರಣ? ಓಕೆ. ಆಮೇಲೆ ವಿವರಣಾತ್ಮಕ ಪ್ರಶ್ನೆಗೆ ಉತ್ತರಿಸಿರಿ. ಮೌಖಿಕ ಸಾಹಿತ್ಯ ಪರಂಪರೆಯ ಬಗ್ಗೆ ಬರೆಯಿರಿ. ನಿಮ್ಮದೇ ಆದಂಥ ಒಂದು ಅಭಿಪ್ರಾಯದಲ್ಲಿ ಮೌಖಿಕ ಸಾಹಿತ್ಯ ಪರಂಪರೆ ಯಾವ ರೀತಿ ಬೆಳೆದು ಬಂತು ಎಂಬುದನ್ನು ನೀವು ವಿವರಿಸಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಎಲ್ಲ ಪುಸ್ತಕಗಳನ್ನ ತಾವು ಅಧ್ಯಯನ ಮಾಡಿರಿ. ಅಧ್ಯಯನ ಮಾಡಿದಾಗ ಇನ್ನೂ ನಿಮಗೆ ಈ ಮೌಖಿಕ ಸಾಹಿತ್ಯ ಯಾವ ರೀತಿ ಬೆಳೆದು ಬಂದೈತಿ ಎಂಬುದನ್ನು ಇಲ್ಲಿ ಹೇಳ್ಬೋದಾಗತ್ತೆ. ಇಲ್ಲಿಗೆ ಈ ಮೌಖಿಕ ಸಾಹಿತ್ಯ ಪರಂಪರೆಯನ್ನು ನಾವು ಮುಕ್ತಾಯಗೊಳಿಸೋಣ.